ಮಾಲ್ಗಳಲ್ಲಿ ಕನ್ನಡ ಸಿನಿಮಾಗಳಿಗೆ ಅನ್ಯಾಯ. ಸ್ಟ್ಯಾಂಡಿ ಬಚ್ಚಿಟ್ಟು ಕಳ್ಳಾಟ, ಸಿನಿಮಾ ತಂಡ ಗರಂ. ಪರಭಾಷಾ ಚಿತ್ರಕ್ಕೆ ರೆಡ್ ಕಾರ್ಪೆಟ್, ಕನ್ನಡ ಚಿತ್ರಕ್ಕೆ ಗೋ ಬ್ಯಾಕ್. ಇರೋಕೆ ಕರ್ನಾಟಕ ಬೇಕು, ತಿನ್ನೋಕೆ ನಮ್ಮ ರೈತರು ಬೆಳೆದಿರೋ ಅನ್ನ ಬೇಕು. ಆದ್ರೆ ನಮ್ಮ ಕನ್ನಡದ ಸಿನಿಮಾಗಳಿಗೆ ಟಿಕೆಟ್ ಕೊಡೋಕೆ ಮತ್ತು ಸಿನಿಮಾವನ್ನ ಪ್ರಮೋಟ್ ಮಾಡೋಕೆ ಮಾತ್ರ ಈ ಮಾಲ್ ಮಲ್ಟಿಪ್ಲೆಕ್ಸ್ಗಳಿಗೆ ಆಗೋಲ್ಲ ನೋಡಿ. ಕನ್ನಡ ಪ್ರೇಕ್ಷಕರು ಟಿಕೆಟ್ ತಗೊಂಡ್ರು ಶೋ ಇಲ್ಲ ಅಂತಾರೆ. ಏನಾಗ್ತದೆ ಈ ದುನಿಯಾಗೆ? ಎಸ್, ಮೈಸೂರಿನಲ್ಲಿ ಮಲ್ಟಿಪ್ಲೆಕ್ಸ್ನಲ್ಲಿ ನಾನಿನ್ನ ಬಿಡಲಾರೆ ಸಿನಿಮಾದ ಸ್ಟ್ಯಾಂಡಿಯನ್ನ ಹಿಂದಕ್ಕಿಟ್ಟಿದ್ದಾರೆ. ಪರಭಾಷಾ ಸಿನಿಮಾಗಳ ಸ್ಟ್ಯಾಂಡಿಯನ್ನ ಮುಂದಕ್ಕಿಟ್ಟಿದ್ದಾರೆ. ಬಿಡುಗಡೆಯಾಗದ ಸಿನಿಮಾಗಳ ಸ್ಟ್ಯಾಂಡಿಯನ್ನ ಬದಿಗಿಟ್ಟಿದ್ದಾರೆ. ಇದರಿಂದ ನಿರ್ಮಾಪಕಿ ಅಂಬಾಲಿ ಭಾರತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬರೀ ಮೈಸೂರು ಮಾತ್ರವಲ್ಲ, ಬದಲಿಗೆ ಬೆಂಗಳೂರಿನ ಒರೈನ್ ಮಾಲ್ನಲ್ಲೂ ಇದೇ ಕತೆ ಆಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಸಿನಿಮಾ ಪೋಸ್ಟರ್ ಕೂಡ ಎಲ್ಲಿಯೂ ಹಾಕುತ್ತಿಲ್ಲ, ಸ್ಟ್ಯಾಂಡ್ಗಳು ಕಿತ್ತು ಹಾಕ್ತಾ ಇದ್ದಾರೆ. ಹೊಸ ಸಿನಿಮಾ ತಂಡ ಬೆಳೆಯುವುದು ಹೇಗೆ? 2 ವರ್ಷ ಬೇಕಾಯ್ತು ನಮಗೆ ಸಿನಿಮಾವನ್ನ ಮಾಡೋದಕ್ಕೆ. ಆಶ್ರಮ ನಮಗ್ ಮಾತ್ರ ಗೊತ್ತಿದೆ. ಜನರಿಗೆ ತಲುಪಿಸುವುದು ಒಂದು ಟಾಸ್ಕ್. ಆದ್ರೆ ಈ ರೀತಿ ಮಲ್ಟಿಪ್ಲೆಕ್ಸ್ ನಲ್ಲಿ ಅನ್ಯಾಯ ಆಗ್ತಾ ಇದೆ. ಆದ್ರೆ ಜನ ಕೂಡ ಸಿನಿಮಾಗೆ ಬರ್ತಿದ್ದಾರೆ, ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಈ ಟೈಮ್ ನಲ್ಲಿ ಹೀಗೆ ಮಾಡಿದ್ರೆ ಹೇಗೆ? ಮ್ಯಾನೇಜರ್ ಎಲ್ಲ ನಮ್ಮ ಸಿನಿಮಾ ಪೋಸ್ಟರ್ ಅನ್ನ ತೆಗೆದು ಹಾಕಿಸಿದ್ದಾರೆ. ಕೊನೆಗೆ ಕ್ಷಮೆ ಕೇಳಿದ್ರೆ ಏನ್ ಪ್ರಯೋಜನ? ಆದ್ರೆ ಈ ರೀತಿ ಆದಾಗ ನಮ್ಮ ಆಡಿಯನ್ಸ್ ಕೂಡ ಮಿಸ್ ಆಗ್ತಾ ಇದ್ದಾರೆ. ಆದ್ರೆ ಎಷ್ಟೋ ಜನಕ್ಕೆ ನಮ್ಮ ಸಿನಿಮಾ ಕೂಡ ಕಂಡಿಲ್ಲ, ಹೊಸಬರ ಸಿನಿಮಾವನ್ನ ನೋಡೋಕೆ ಬಿಡ್ತಾ ಇಲ್ಲ. ನಿರ್ಮಾಪಕಿ ಆಕ್ರೋಶದ ನಂತರ ಕ್ಷಮೆ ಕೇಳಿ ಮಲ್ಟಿಪ್ಲೆಕ್ಸ್ ಸಿಬ್ಬಂದಿ ತಪ್ಪೊಪ್ಪಿಕೊಂಡಿದೆ ಎನ್ನಲಾಗಿದೆ. ನಾವು ಗಮನಿಸಬೇಕಾದ ಮತ್ತೊಂದು ವಿಚಾರ ಏನಂದ್ರೆ, ನಮ್ಮ ಕರ್ನಾಟಕದಲ್ಲೇ ಹೀಗಾದ್ರೆ ಇನ್ನು ಬೇರೆ ಕಡೆ ಹೇಗೆ? ಫ್ಯಾನ್ ಫಾಲೋವರ್ಸ್ ಹೊಂದಿರುವ ಹೀರೋಗಳ ಸಿನಿಮಾಗಳು ಅಭಿಮಾನಿಗಳಿಂದಲೇ ಪ್ರಮೋಷನ್ ಆಗ್ಬಿಡುತ್ತೆ. ಆದ್ರೆ ಈಗ ತಾನೇ ಸಿನಿಮಾ ರಂಗಕ್ಕೆ ದಾಪುಗಾಲು ಇಡುತ್ತಿರುವ ಹೊಸಬರ ಸಿನಿಮಾಗಳ ಗತಿಯೇನು? ಮಾಲ್ ಆಡಳಿತ ಮಂಡಳಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಯಾಕೆ ಧೋರಣೆಯನ್ನ ಮಾಡ್ತಾ ಇದೆ? ಇನ್ನು ಈ ಘಟನೆ ಬರೀ ಮೈಸೂರು, ಬೆಂಗಳೂರಿನಲ್ಲಿ ಮಾತ್ರ ಬೆಳಕಿಗೆ ಬಂದಿದೆ ಅಷ್ಟೇ. ಇಂತಹ ನೂರಾರು ಉದಾಹರಣೆಗಳು ಸಿಗ್ತಾ ಹೋಗುತ್ತೆ. ಅದು ಅಲ್ಲದೆ ಮೊನ್ನೆ ಇನ್ನೂ ಇದೇ ರೀತಿ ಒಂದು ಇನ್ಸಿಡೆಂಟ್ ನಡೆದಿದೆ. ಬೇಕಂತಲೇ ಕನ್ನಡ ಸಿನಿಮಾದ ಟಿಕೆಟ್ ಕೊಡೋದಿಲ್ಲ, ಆನ್ಲೈನ್ ಬುಕಿಂಗ್ ಮಾಡ್ಕೋಬೇಕು, ಅದರಲ್ಲಿ 20 ಜನ ಇದ್ರೆ ಅಷ್ಟೇ ನಾವು ಟಿಕೆಟ್ ಕೊಡೋದು ಅಂತಾರೆ. ಮಲ್ಟಿಪ್ಲೆಕ್ಸ್ ಗಳಲ್ಲಿ ಕನ್ನಡ ಸಿನಿಮಾದ ಸ್ಟ್ಯಾಂಡಿ ಪೋಸ್ಟರ್ ಗಳನ್ನ ಬಚ್ಚಿಟ್ಟು ಕಳ್ಳಾಟ ಆಡಿದ್ರೆ ಯಾರಿಗ್ ತಾನೇ ಗೊತ್ತಾಗುತ್ತೆ ಹೇಳಿ? ಹಿಂದೆ ಹಲವಾರು ಸಿನಿಮಾಗಳಿಗೆ ಈ ಧೋರಣೆ ಆಗಿದೆ. ಉದಾಹರಣೆಗೆ ನೋಡೋದಾದ್ರೆ ಕೌಸಲ್ಯ, ಸುಪ್ರಜಾ ರಾಮ, ಏಕಲವ್ಯ ಹೊಸಬರ ಸಿನಿಮಾಗಳಿಗೆ ಆಲ್ಮೋಸ್ಟ್ ಈ ಭೂತ ಕಾಡುತ್ತೆ. ಅಷ್ಟಕ್ಕೂ ಕನ್ನಡಿಗರ ಮೇಲೆ ಮಾಲ್ಗಳಿಗೆ ಯಾಕೆ ಹೀಗೆ ತಾತ್ಸಾರ ಮೂಡೋದು? ಒಟ್ನಲ್ಲಿ ಸಿಂಗಲ್ ಫ್ಲೆಕ್ಸ್ ಇದ್ದಾಗ ಹೀಗೆ ಆಗ್ತಿರ್ಲಿಲ್ಲ ನೋಡಿ. ಬರೋ ಸಿಂಗಲ್ ಫ್ಲೆಕ್ಸ್ ಗಳನ್ನ ಕ್ಲೋಸ್ ಮಾಡ್ತಾ ಬಂದು ಮಲ್ಟಿಪ್ಲೆಕ್ಸ್ PVR ಓಪನ್ ಮಾಡಿದ್ರು. ಈಗ ನೋಡಿದ್ರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಎಲ್ಲೂ ನೆಲೆ ಇಲ್ಲದ ರೀತಿಯಾಗಿದೆ. ಕನ್ನಡಿಗರು ಒಗ್ಗಟ್ಟಿನಿಂದ ಇದ್ದು ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕು, ಉಳಿಸಬೇಕು. ಮತ್ತೆಂದು ಹೀಗೆ ಆಗದಂತೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಎಸೆನ್ಷಿಯಲ್ ನ್ಯೂಸ್.